Hi guys, welcome back to our channel. This is Hima. This is Suma. ಏನಪ್ಪ ಇವರು ಈ ಥರ ಗ್ರ್ಯಾಂಡ್ ಡ್ರೆಸ್ ಹಾಕೊಂಡು ಕೂತಿದ್ದಾರೆ ಅಂತ ಅನ್ಕೋಬೇಡಿ. ಔಟ್ಫಿಟ್ ಫ್ರಮ್ ಸ್ಕ್ರಾಚ್ ಪಾರ್ಟ್ 2. ಸೊ ಪಾರ್ಟ್ 2 ಅಲ್ಲಿ ಆಬ್ವಿಯಸ್ಲಿ ಕ್ರಾಪ್ ಟಾಪ್ ತೋರಿಸ್ತೀವಿ, ಹಾಫ್ ಸ್ಯಾರಿ ತೋರಿಸ್ತೀವಿ, ಇನ್ನೊಂದು ಲೆಹಂಗಾ ತೋರಿಸ್ತೀವಿ ಅಂತೆಲ್ಲ ಹೇಳಿದ್ರಿ. ಸೊ ಇವತ್ತು ಕಲೆಕ್ಷನ್ ಮಾಡ್ತೇವೆ. ಸೊ ಫಸ್ಟ್ ನಾವು ಹಾಕೊಂಡಿರೋದು ಎಕ್ಸ್ಪ್ಲೈನ್ ಮಾಡ್ತೀವಿ. ಲಾಸ್ಟ್ ಟೈಮ್ ವಿಡಿಯೋಲಿ ನಮಗೆ ಅನ್ಕಂಫರ್ಟಬಲ್ ಡ್ರೆಸ್ ಹಾಕೊಂಡು ಕೂತಿದ್ವಿ. ಸೊ ಇದು ಇವಳ ಫೇವ್ರೆಟ್, ಇದು ನನ್ನ ಫೇವ್ರೆಟ್. ಇಬ್ರು ಇದನ್ನೆಲ್ಲ ಮೀಶೋಲ್ಲೇ ತಗೊಂಡಿರೋದು. ನಿಮಗೆ ಈ ಪ್ರಾಡಕ್ಟ್ ಲಿಂಕ್ ಬೇಕಿದ್ರೆ ಕೇಳಿ, ನಾವು ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡ್ತೀವಿ. ಅಂದರೆ ನಾವು ಯಾಕೆ ಮೀಶೋ ಅಂತ ಹೇಳ್ತಿದ್ವಿ ಅಂದರೆ ಸ್ಕ್ರ್ಯಾಚ್ ಆಗಿರೋದನ್ನ ನಾವು ಮನೆಯಲ್ಲಿರೋ ಸ್ಯಾರಿಯಿಂದ ಹೊಲಿಸಿರ್ತೀವಿ, ಇಲ್ಲ ಒಂದೊಂದು ಔಟ್ಸೈಡಿಂದ ಪೀಸ್ ತೊಗೊಂಬಂದು ಹೊಲಿಸಿರ್ತೀವಿ. ಬಟ್ ಇನ್ನೊಂದು ಮೀಶೋ ಅಲ್ಲಿ ಪೀಸ್ಗಳು ಸಿಗುತ್ತೆ, ಅದು ತೊಗೊಂಡು ಸ್ಟಿಚ್ ಮಾಡಿಸಿದ್ವಿ. ಎಲ್ಲ ಥರ ತೋರಿಸೋಣ ಅಂದ್ಬಿಟ್ಟು ಇದು ಅಷ್ಟೇ ಪೀಸ್ ಬಂದಿದ್ದು. ಸೊ ಸ್ಟಿಚ್ ಮಾಡಿಸ್ಕೊಂಡಿರೋದು ಹೇಗೆ ಬೇಕು ಹಾಗೆ. ಇದು ವಿಡಿಯೋ ಎಲ್ಲ ನಾವು ಸೈಡಲ್ಲಿ ಇನ್ಸರ್ಟ್ ಮಾಡಿರ್ತೀವಿ. ಸದ್ಯಕ್ಕೆ ಇಷ್ಟು. ಇದು ಬಂದ್ಬಿಟ್ಟು ನಾರ್ಮಲ್ ಬ್ಲೌಸ್. ನಿಮ್ದು ಎಕ್ಸ್ಪ್ಲೇನ್ ಮಾಡಿಲ್ಲ ಅಂತ ಫಸ್ಟ್ ನಂದು ಅದೇ ಇದು ಹೊಲ್ಸ್ಕೊಂಡಿದ್ದು ಲಾಸ್ಟಲ್ಲಿ ಐ ಶೋ ದ ವಿಡಿಯೋ. ಸೊ ಇದು ಬಂದ್ಬಿಟ್ಟು ನಾವು ಮೀಶೋಲ್ಲಿ ತೊಗೊಂಡಿದ್ದು ಸಪ್ರೇಟ್ ಬ್ಲೌಸು. ಮೇ ಬಿ 300 ಒಳಗಡೆನ ಸರಿಯಾಗಿ ಎಷ್ಟೊಂದು ಗೊತ್ತಿಲ್ಲ. ಇದು ಬಂದ್ಬಿಟ್ಟು ನಾರ್ಮಲ್ ಬ್ಲ್ಯಾಕ್ ಕಲರ್ ಮಿಡಿ ಅಷ್ಟೇ. ಸೊ ಫಸ್ಟ್ ನಾವು ಹಾಕೊಂಡ್ರದಿಂದನೇ ಸ್ಟಾರ್ಟ್ ಮಾಡ್ಬಿಟ್ಟು, ಸೊ ಇದು ಕ್ರಾಪ್ ಟಾಪ್ ಥರ ಬ್ಲ್ಯಾಕ್ ಆ್ಯಂಡ್ ಬ್ಲ್ಯಾಕ್. ಸೊ ಇದು ಕಂಪ್ಲೀಟ್ ಡ್ರೆಸ್ಸು. ಇದು ಬಂದ್ಬಿಟ್ಟು ದುಪ್ಪಟ್ಟ ವಿತ್ ಫುಲ್ ಸ್ಕರ್ಟು ಚೆನ್ನಾಗಿದೆ ಇದು. ಸೊ ಫಸ್ಟ್ ಔಟ್ಫಿಟ್ ಬಂದು ಇದು ಆರೆಂಜ್ ಸ್ಕರ್ಟ್ ವಿತ್ ಬ್ಲೂ ಕಾಂಬಿನೇಷನ್, ಬ್ಲೂ ಕಲರ್ ಕಾಂಬಿನೇಷನಲ್ಲಿ ಬ್ಲೌಸು. ಸೊ ಬ್ಲೌಸ್ ಡಿಸೈನ್ ಕೂಡ ತೋರಿಸ್ತೀವಿ. ಇವಾಗ ಸ್ವಲ್ಪ ಬೋಟ್ ನೆಕ್ ಟ್ರೆಂಡಿಂಗ್ ಆಗಿರೋದ್ರಿಂದ ಒಂದು ಬೋಟ್ ನೆಕ್ ಹೊಲ್ಸ್ಕೊಂಡಿದ್ದೀನಿ ಫುಲ್ ಲೆಂತ್. ಇದು ವಿತೌಟ್ ಲೈನಿಂಗ್, ಐ ಮೀನ್ ಸ್ಲೀವ್ಸ್ ಮಾತ್ರ ವಿತೌಟ್ ಲೈನಿಂಗು. ಬ್ಲೌಸ್ಗೆಲ್ಲ ಲೈನಿಂಗ್ ಇದೆ. ಬ್ಯಾಕ್ ಡಿಸೈನ್ ಬಂದ್ಬಿಟ್ಟು ಈ ಥರ ಡೈಮಂಡ್ ಥರ. ಸೊ ಇಲ್ಲೊಂದು ಬಟನ್ ಇಟ್ಸಿದೆ ಅದು. ಓಕೆ, ಈ ಸ್ಕರ್ಟ್ ಬಂದ್ಬಿಟ್ಟು ಫುಲ್ ಲಾಂಗು, ಬಟ್ ಈ ಥರ ಹೆವಿ ಇದೆ. ಐ ಮೀನ್ ಹಿಂಗೆಲ್ಲ ತಿರ್ತಾರಲ್ಲ ಹೀರೋಯಿನ್ಗಳು, ಆ ಥರ ಎಲ್ಲ ತುಂಬ ಚೆನ್ನಾಗಿದೆ ಇದು ಔಟ್ಫಿಟ್. ಸೊ ನಾವು ಏನಿದೆ ವಿಡಿಯೋ ಇನ್ಸರ್ಟ್ ಮಾಡಿರ್ತೀವಿ. ಸೊ ನಿಮ್ಗೆ ಏನಾರ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ, ನಾವು ರಿಪ್ಲೈ ಮಾಡ್ತೀವಿ. ಸೊ ನೆಕ್ಸ್ಟ್ ಔಟ್ಫಿಟ್ ಬಂದ್ಬಿಟ್ಟು ಇದು ಸಪ್ರೇಟ್ ಪೀಸ್ ತೊಗೊಂಡು ಹೊಲ್ಸಿರೋದು. ಇವಳಂದ್ರೆ ಫೇವ್ರೇಟು ತೊಗೊಂಡು ಹೊಲ್ಸಿರೋದು. ಬ್ಲೌಸ್ ಸ್ವಲ್ಪ ಡಿಸೈನ್ ಇದರಲ್ಲೂ ಬರಲಿ ಅಂದ್ಬಿಟ್ಟು ಬ್ಲೌಸ್ದು ಮಿಕ್ಕಿದ್ದು ಇದರಲ್ಲಿ ಈ ಥರ ಟ್ಯಾಸಲ್ಸ್ ಮಾಡಿಸಿರೋದು. ಇದನ್ನ ಹಿಡ್ಕೋತೀನಿ, ಅವಳು ಬ್ಲೌಸ್ ತೋರಿಸ್ತಾಳೆ. ಸೊ ಬ್ಲೌಸ್ ಬಂದ್ಬಿಟ್ಟು ಈ ಥರ ಸ್ಲೀವ್ಸ್ಗೆ ಮಾತ್ರ ಲೈನಿಂಗ್ ಕೊಡಿಸಿಲ್ಲ, ತುಂಬ ಚೆನ್ನಾಗಿರುತ್ತೆ ನೆಕ್ ಥರ. ಆ್ಯಂಡ್ ಎಡ್ಜಲ್ಲಿ ಈ ಥರ ಡಿಸೈನ್ ಇಡ್ಸಿದ್ದಾಳೆ. ಇದು ನೆಕ್ಗೂ ಅಷ್ಟೇ ಏನು ಲೈನಿಂಗ್ ಬಂದಿಲ್ಲ. ಸೊ ಇದು ಬ್ಯಾಕ್ ಬಂದ್ಬಿಟ್ಟು ಈ ಥರ ಇದೆ. ಇದು ಅಷ್ಟೇ ಡೈಮಂಡ್ ಚಿಕ್ಕ. ಬಟ್ ಇದಕ್ಕೆ ನೋಡಿ ಲೈಕ್ ಹಿಂಗೆ ಮ್ಯಾಚ್ ಆಗಲಿ ಅಂದ್ಬಿಟ್ಟು ಇದರದ್ದು ಟ್ಯಾಸಲ್ಸ್ ಇಲ್ಲಿ ಇಡ್ಸಿರೋದ್ರಿಂದ ಇದ್ರದ್ದು ಇಲ್ಲಿ ಇಡ್ಸಿದ್ದೀವಿ. ಇದು ಗ್ರೀನ್ ಕಲರ್ ಆಗಿರೋದ್ರಿಂದ ಇದಕ್ಕೆ ಗ್ರೀನ್ ಕಲರ್ ಬಾರ್ಡರ್ ತಗೊಂಡು ಸಪ್ರೇಟ್ ಆಗಿ ಸಿಕ್ಕಾಪಟ್ಟೆ ಗ್ರ್ಯಾಂಡ್ ಆಗಿ ಕಾಣಿಸುತ್ತೆ. ಇದು ಆನಿಯನ್ ಕಲರ್ ವಿತ್ ಗ್ರೀನ್ ನೋಡಿ, ಗ್ರೀನ್ ಕಾಂಬಿನೇಷನ್ ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಏನ್ ಗೊತ್ತಾ, ಯಾವತ್ತೂ ಹಾಕೊಂಡಿಲ್ಲ ಇದನ್ನ, ವರ್ಷಾನ್ಗಟ್ಲೆ ಆಯ್ತು ಹೊಲ್ಸಿ ಒಂದ್ ದಿನಕ್ಕೂ ಹಾಕೊಂಡು. ಇವತ್ತು ವಿಡಿಯೋಗಾಗಿ ಹಾಕೊಂತಾಳೆ. ಒಂದು ಟ್ರಯಲ್ ಮಾಡಿರೋದಿತ್ತು, ಅದಾದ್ಮೇಲೆ ಇವತ್ತು ಹಾಕೊಂತಾಳೆ. ಏನು ಗೊತ್ತಾ, ನಾವು ಯಾವ ಕಲರ್ ತೊಗೋತೀವಿ ಅದೆಲ್ಲ ಇಂಪಾರ್ಟೆಂಟ್. ನೀಟಾಗಿ ಮ್ಯಾಚ್ ಮಾಡ್ಕೋಬೇಕು. ಇವಾಗ ಏನು ಗೂಗಲ್ ಮಾಡಿ ಎಷ್ಟೊಂದು ಕಾಂಬಿನೇಷನ್ ಅಂತ ಕೊಟ್ರೆ ಸಾಕು, ಸಿಕ್ಕಾಪಟ್ಟೆ ಚೆನ್ನಾಗಿರೋದನ್ನು ಸಿಗುತ್ತೆ ನಿಮಗೆ Pinterest ಅಲ್ಲಿ, ಗೂಗಲ್ ಅಲ್ಲಿ ಎಲ್ಲ. ಎಕ್ಸಾಕ್ಟ್ ನಿಮ್ಗೆ ಯಾವ ಕಲರ್, ಐ ಮೀನ್ ಇವಾಗ ಬ್ಲೂ ಆ್ಯಂಡ್ ವೈಟ್ ಅನ್ಕೊತೀನಿ. ಇವಾಗ ನಿಮ್ಗೆ ಯಾವುದೋ ಬೇಕಾಗಿರುತ್ತೆ ಆ ಡಿಸೈನಲ್ಲಿ ಅಂದ್ಕೊಟ್ರೆ ಅವ್ರು ಎಷ್ಟು ಥರ ಕೊಡ್ತಾರೆ, ಯಾವ ಥರ ಬೇಕೋ ಆ ಥರ ಹೊಲ್ಸ್ಕೊಂಡು. ನೆಕ್ಸ್ಟ್ ಬಂದ್ಬಿಟ್ಟು ಇದು ಕೂಡ ಹಾಫ್ ಸ್ಯಾರಿ ಈ ಥರ. ಅಂದರೆ ಲಂಗ ತುಂಬ ಚೆನ್ನಾಗಿ ಬರುತ್ತೆ ಅಲ್ವಾ. ಇದು ಹಾಫ್ ಸ್ಯಾರಿ. ಸೊ ಇದು ಆಬ್ವಿಯಸ್ಲಿ ಗೋಲ್ಡ್ ಕಲರ್ ಬ್ಲೌಸ್ ಆಗಿರೋದ್ರಿಂದ ನಾವು ಬೇರೆದಕ್ಕೂ ಮ್ಯಾಚ್ ಮಾಡ್ಕೋಬೋದು, ಲೈಕ್ ಸ್ಯಾರೀಸ್ಗೆ ಬ್ಲೂ ಕಲರ್ ಸ್ಯಾರೀಸ್ಗೆಲ್ಲ ಮ್ಯಾಚ್. ಬಟ್ ಅದಕ್ಕೆ ಇದು ಮ್ಯಾಚ್ ಆಗ್ಬೇಕಂದ್ಬಿಟ್ಟು ಇದ್ರದ್ದು ಪೀಸ್ನ ಇಲ್ಲಿ ಇರಿಸಿರೋ ಡಿಸೈನು. ಸೊ ಡಿಸೈನ್ ಹೋಗ್ಬೋದು ಈ ಥರ. ಆ್ಯಂಡ್ ಇಲ್ಲಿ ಎಡ್ಜಲ್ಲಿ ದುಪ್ಪಟ್ಟ ಬಂದ್ಬಿಟ್ಟು ಈ ಥರ ಗ್ರೀನ್ ತೊಗೊಂಡಿರೋದು. ಆ್ಯಂಡ್ ಇದಕ್ಕೆ ಮ್ಯಾಚ್ ಆಗಲಿ ಅಂತ ಬ್ಲೂ ಕಲರ್ ಲೇಸ್ ಹಾಕ್ಸಿ. ಸೊ ಇದು ಬಂದ್ಬಿಟ್ಟು ನೆಕ್ಸ್ಟ್ ಪರ್ಪಲ್ ಕಲರ್ ಸ್ಯಾರಿ. ನಮ್ಮ ಮಮ್ಮಿದು ಸ್ಯಾರಿ ತುಂಬ ಗ್ರ್ಯಾಂಡಾಗಿತ್ತು ಆ್ಯಂಡ್ ದೆನ್ ಉಡ್ತಾ ಇರಲಿಲ್ಲ ನಮ್ಮ ಮಮ್ಮಿ ಅಂದ್ಬಿಟ್ಟು ನಾನು ಲಂಗ ದಾವಣಿ ಹೊಲಿಸ್ಕೊಂಡೆ. ಇದರಲ್ಲಿ ಫುಲ್ ಗ್ರ್ಯಾಂಡಾಗಿ ಚೆನ್ನಾಗಿರುತ್ತೆ. ಈ ಥರ ದೊಡ್ಡ ಬಾರ್ಡರ್ ಬಂದಿರೋದ್ರಿಂದ ಹೆವಿ ಲುಕ್ ಬರುತ್ತೆ. ಸೀರೆ ಯಾವಾಗ ತೊಗೊಳ್ಳೋವಾಗ ಸೀರೆ ತೊಗೊಳಗಾಗಲಿ ಆ್ಯಂಡ್ ಡ್ರೆಸ್ ರೆಡಿ ಮಾಡಿಸೋದಾದ್ರು ದೊಡ್ಡ ಬಾರ್ಡರ್ ತೊಗೊಂಡ್ರೆ ತುಂಬ ಚೆನ್ನಾಗಿರುತ್ತೆ, ಗ್ರ್ಯಾಂಡ್ ಲುಕ್ ಕೊಡುತ್ತೆ. ಆ್ಯಂಡ್ ದೆನ್ ಇದು ಗ್ರ್ಯಾಂಡ್ ಆಗಿತ್ತು ಮಿಡಿ ಐ ಮೀನ್
ಲಂಗ ಅಂದ್ಬಿಟ್ಟು ನಾನು ಪ್ಲೇನಾಗಿ ಹೊಲಿಸ್ಕೊಂಡೆ ಬ್ಲೌಸ್ನ. ಬರೀ ಅದು ಬಾರ್ಡರ್ ಮಾತ್ರ ಸ್ಲೀವ್ಸಲ್ಲಿ ಕೊಡಿಸ್ಬಿಟ್ಟು ಇದು ಫುಲ್ಲು ಪ್ಲೇನ್ ಬ್ಲೌಸ್. ಆ್ಯಂಡ್ ದೆನ್ ಅದ್ರದ್ದು ದುಪ್ಪಟ್ಟ ಇದು. ಅದು ಕೂಡ ಪ್ಲೇನ್ ತಗೊಂಡ್ರೆ ಯಾಕಂದ್ರೆ ಇದೇ ಹೆವಿ ಇದೆ ಮತ್ತೆ ಅದು ಹೆವಿ ಆದ್ರೆ ಇದೆರಡು ಸಿಂಪಲ್. ಸೊ ನೆಕ್ಸ್ಟ್ ಒಂದು ಇದು ಕೂಡ ಸ್ಯಾರಿ ಹೊಲಿಸಿದ್ದು. ಇದು ಪಕ್ಕ ಸ್ಯಾರಿ ಮೆಟೀರಿಯಲ್. ಇದು ಸ್ಯಾರಿ ಬಂದು ವರಲಕ್ಷ್ಮಿ ಹಬ್ಬಕ್ಕೆ ತೊಗೊಂಡಿದ್ದು. ಸೊ ಇದು ಕೂಡ ಅಷ್ಟೇ ಹೆವಿ ಇದೆ. ಸೇಮ್ ಆರೆಂಜ್, ಪಿಂಕ್ ಅಂಡ್ ಆರೆಂಜ್ ಕಾಂಬಿನೇಷನ್. ಇದು ನೋಡ್ಬೋದು ಬೇಕಾದ್ರೆ ಡಬಲ್ ಫುಲ್ ಈ ತರ ವರ್ಕ್. ಬಟ್ ಕ್ಯಾಮ್ರಲ್ಲಿ ಹೇಗೆ ಕಾಣ್ತಿದೆ ಗೊತ್ತಿಲ್ಲ, ಬಟ್ ಇದು ಪಿಂಕ್ ಅಂಡ್ ಆರೆಂಜ್ ಕಾಂಬಿನೇಷನ್. ಸೊ ಪರ್ಪಲ್ ಬಾರ್ಡರ್. ಇದು ಕೂಡ ದೊಡ್ಡದು. ಬಟ್ ನನ್ನ ಹತ್ರ ಬಾರ್ಡರ್ ಥರ ಇರೋದು ಯಾವುದು ಇರಲಿಲ್ಲ ಅಂತ ತುಂಬ ಇಷ್ಟಪಟ್ಟು ರೆಡಿ ಮಾಡಿಸ್ಕೊಂಡಿದ್ದು. ಸೊ ಅದರದ್ದು ಬ್ಲೌಸ್ ಇದು. ಅದ್ರ ಬಾರ್ಡ್ರ್ ಬರುತ್ತಲ್ಲ ಅದನ್ನು ಮಾತ್ರ ಇಲ್ಲಿ ಇಕ್ಸಿರೋದು. ಫ್ರಂಟ್ ಡಿಸೈನ್ ಯಾಕೆಂದರೆ ಇದಕ್ಕೆ ಟಿಶ್ಯೂದು ದುಪ್ಪಟ್ಟ ಆಗಿರೋದ್ರಿಂದ ಫ್ರಂಟ್ಗೆ ಈ ಡಿಸೈನ್ ಇಡ್ಸಿದ್ದೀವಿ. ಬ್ಯಾಕ್ಗೆ ಈ ಥರ ಒಂದು ಲೇಸ್ ಅಷ್ಟೇ ಇಡ್ಸಿರೋದು. ಹಾಂ, ಅದ್ರ ದುಪ್ಪಟ್ಟ ಬಂದು ಇದು. ಬಟ್ ನಂಗೆ ಈ ಥರ ಯಾವುದು ಮೆಟೀರಿಯಲ್ ಸಿಕ್ಕಿಲ್ಲ. ಇವಳ್ದು ಒಂಥರ ಸಾಫ್ಟ್ ಮೆಟೀರಿಯಲ್ ಇದೆಯಲ್ಲ ಆ ಥರದ್ದು. ಅದಕ್ಕೆ ನಾನು ನೆಟ್ಟಲ್ಲಿ ತೊಗೊಂಡು ಸೀರೆಲ್ ಬರುತ್ತಲ್ಲ ಬಾರ್ಡರ್ ಅದನ್ನು ಹೆಂಗೋ ಅಡ್ಜಸ್ಟ್ ಮಾಡಿ ಇದು ರೆಡಿ ಮಾಡಿಸ್ಕೊಂಡಿದ್ದೀನಿ. ಲಾಸ್ಟ್ ವಿಡಿಯೋ ಯಾವಾಗಲೂ ಹೇಳಿದ್ವಿ, ನಿಮಗೆ ನೆನಪಿದೆ ಅನಿಸುತ್ತೆ, ಪೋಚಂಪಲ್ಲಿಯಲ್ಲಿ ಡ್ರೆಸ್ ರೆಡಿ ಮಾಡಿಸಿದ್ದೀನಿ ಅಂತ. ಸೊ ಅದು ಪೋಚಂಪಲ್ಲಿ ಸ್ಯಾರಿ ಇತ್ತು. ಅದರಲ್ಲಿ ಬಂದ್ಬಿಟ್ಟು ಈ ಥರ ಇದು ಲಂಗ ಫುಲ್ ಎಲ್ಲ ಹೆವಿ. ಏನೇನು ಕಲರು? ಎಲ್ಲೋ ವಿತ್ ಪಿಂಕ್ ಕಾಂಬಿನೇಷನ್. ಮಸ್ಟರ್ಡ್ ಎಲ್ಲೋ ಮತ್ತು ಪೀಚ್ ಪಿಂಕ್ ಸಕ್ಕಾಗಿದೆ. ನನ್ನ ಫೇವ್ರೆಟ್ ಡ್ರೆಸ್ ಇದು ಅಷ್ಟೇ. ಅದರದ್ದು ಬ್ಲೌಸ್ ಬರುತ್ತಲ್ಲ, ಬ್ಲೌಸ್ ಪೀಸಲ್ಲಿ ಹೊಲಿಸ್ಕೊಂಡಿರೋದು. ಇವಳು ಸ್ವಲ್ಪ ಫುಲ್ ಅಂತ ಇಷ್ಟಪಡ್ತಾಳೆ. ಇದು ಬೋಟ್ ನೆಕ್. ಸೊ ಅದಕ್ಕೆ ಆ ಥರ ಹೊಲಿಸ್ಕೊಂಡಿರೋದು. ನೆಕ್ಸ್ಟ್ ಬಂದ್ಬಿಟ್ಟು ಇದು ಈ ಸೀರೆಗೆ ಎಷ್ಟು ಮೇ ಬಿ 2000 2,500 ಸೀರೆ. ಆದರೆ ಈ ಬ್ಲೌಸಿಗೆ ನಂಗೆ ಕೊಟ್ಟಿರೋದು ಎಷ್ಟಂದರೆ 3,000. ಅದೇನಕ್ಕೆ ಕೊಟ್ಟನೋ ನನಗೂ ಗೊತ್ತಿಲ್ಲ. ಅದೇ ಬೇಕಿತ್ತು ಈ ಕಲರ್ ಅಂದ್ಬಿಟ್ಟು ಇನ್ನೂ ಹಾಕ್ಕೊಂಡು ಇಲ್ಲ ಒಂದ್ಸಲಿನೂ ಯಾವತ್ತು. ಹೊಲಿಸಿದ್ದೀನಿ, ಸಕ್ಕತ್ತಾಗಿದೆ. ಬಟ್ ಯಾವುದು ಹಾಕೋಬೇಕಂತ ಇನ್ನೂ ಗೊತ್ತಿಲ್ಲ, ಹಾಕ್ಕೊಂಡಿಲ್ಲ. ನಾವು ಇಷ್ಟೊಂದು ಡ್ರೆಸ್ ಇನ್ನೂ ಹಂಗೆ ಇಟ್ಟಿದ್ದೀವಿ. ಯಾವ್ದಾದ್ರು ಫಂಕ್ಷನ್ ಮಾಡಿದ್ರೆ ಹಾಕೋಣ ಅಂತ. ಯಾರು ಫಂಕ್ಷನ್ ಮಾಡ್ತಲ್ಲ, ಫಂಕ್ಷನ್ಸ್ ಆಗ್ತಲ್ಲ ಯಾವುದು. ಓಕೆ, ಸೊ ಈ ಬ್ಲೌಸು ವರ್ಕ್ ಇರೋದ್ರಿಂದ ಅಂದರೆ ನಾನು ಫುಲ್ಲು ಮೆಷಿನ್ ವರ್ಕ್, ಕಂಪ್ಲೀಟ್ಲಿ ಮೆಷಿನ್ ವರ್ಕ್. ಫುಲ್ ಮಿಷಿನ್ ವರ್ಕು. ಇದು ಬ್ಲೌಸಿಗೆ ನಿಜವಾಗ್ಲೂ ಆ ಸೀರೆಗಿಂತ ಜಾಸ್ತಿ ಬ್ಲೌಸ್ಗೆ ಕೊಟ್ಬಿಟ್ಟಿದ್ದೀನಿ. ಆ್ಯಕ್ಚುಲಿ ಅದು ದುಪ್ಪಟ್ಟ ಫುಲ್ಲು ಗ್ರ್ಯಾಂಡ್ ಆಗಿದೆ ನೋಡಿ. ಫುಲ್ ಎಲ್ಲ ನೆಟ್ ಬಟ್ಟೆಯಲ್ಲಿ ಈ ಥರ ಎಡ್ಜಲ್ಲಿ ಡಿಸೈನ್ ಇದೆ. ಸೊ ಇದು ಬಂದ್ಬಿಟ್ಟು ಸ್ಕಿನ್ ಕಲರು, ಇದು ಲಂಗ ಬಂದ್ಬಿಟ್ಟು ಸ್ಕಿನ್ ಕಲರು. ಸೊ ಇದಕ್ಕೆ ಏನಾದ್ರು ಒಂದು ಸ್ವಲ್ಪ ಕಾಂಟ್ರಾಸ್ಟ್ ಇರಲಿ ಅಂದ್ಬಿಟ್ಟು ನಾವು ಡಾರ್ಕ್ ಕಲರು ಬ್ಲೌಸ್ ತೊಗೊಂಡು ಸ್ಟಿಚ್ ಮಾಡಿಸಿದ್ದು. ನೀವು ಡಿಸೈನ್ ನೋಡ್ಬೋದು, ಸೇಮ್ ಇದೆ ಬ್ಲೌಸಲ್ಲಿ ಮತ್ತು ಲಂಗದಲ್ಲಿ ಎರಡು ಸೇಮ್ ಡಿಸೈನು. ಅದ್ರ ದುಪ್ಪಟ್ಟ ಬಂದ್ಬಿಟ್ಟು ಫುಲ್ ಇದು ಕಂಪ್ಲೀಟ್ ಡಿಫ್ರೆಂಟ್ ಕಲರ್, ಬಟ್ ಡಿಸೈನ್ ಸೇಮ್ ಇದೆ. ಮೂರು ಬೇರೆ ಬೇರೆ ಕಾಂಟ್ರಾಸ್ಟ್ ಕಲರ್ ಅಂತ ಇದು ಹೊಲಿಸಿದ್ದು. ಏನಾದರೂ ನಾವು ಮ್ಯಾಚ್ ಮಾಡೋ ಸ್ಟೈಲ್ ಮೇಲೆ ಡಿಪೆಂಡ್ ಆಗುತ್ತೆ. ಹೌದು, ಯಾಕಂದರೆ ನೋಡೋಕ್ಕೆ ಇವಾಗ ನೀವು ಏನೇ ಹಾಕೊಂಡ್ರು ಆ ಟ್ರೆಂಡಿಂಗ್ ಏನೋ. ಒಬ್ವಿಯಸ್ಲಿ ನೀವು ಯಾವುದೇ ಕಲರ್ಗೆ ಯಾವುದೇ ಮ್ಯಾಚ್ ಮಾಡಿಕೊಂಡ್ರು ನಡೆಯುತ್ತೆ. ಓಕೆ, ನೆಕ್ಸ್ಟ್ ಲಾಸ್ಟ್ ಟೈಮ್ ಹೇಳಿದ್ವಲ್ಲ ನಾವು ರೇಷ್ಮೆ ಸ್ಯಾರಿಯಲ್ಲಿ ಕನ್ವರ್ಟ್ ಮಾಡಿದ್ವಿ ಹಾಫ್ ಸ್ಯಾರಿ ಅಂತ. ಸೊ ಇದೆ ಬಾಟಲ್ ಗ್ರೀನ್ದು. ಆ್ಯಕ್ಚುಲಿ ನಂದೊಂದು ನಮ್ಮ ಮಮ್ಮಿ ರಿಸೆಪ್ಷನ್ದ್ರಲ್ಲಿ ಹೊಲ್ಸ್ಕೊಂಡಿದ್ದೆ ಲಂಗ ದಾವಣಿ, ಅದು ಮಿಸ್ ಆಗಿಬಿಟ್ಟಿದೆ, ತಂದಿಲ್ಲ. ಹೇಳಿದ್ದಲ್ಲ. ಓಕೆ, ಇದು ಮೆಂತ್ಯ ಕಲರು, ಅದಕ್ಕೆ ಡಾರ್ಕ್ ಗ್ರೀನ್ ಕಾಂಬಿನೇಷನ್ನು. ಇದರಲ್ಲಿ ನೋಡ್ಬೋದು ನೀವು, ಪಿಂಕ್ ಇದೆ, ಗೋಲ್ಡ್ ಇದೆ, ಎಲ್ಲ ಮಿಕ್ಸು. ಇದು ರೇಷ್ಮೆ ಸೀರೆ ಆಗಿರೋದ್ರಿಂದ ಕ್ವಾಲಿಟಿ ಮಾತ್ರ ತುಂಬ ಚೆನ್ನಾಗಿದೆ. ಇದು ಬ್ಲೌಸ್ ಬಂದ್ಬಿಟ್ಟು ಇವಳು ರೇಷ್ಮೆ ಸ್ಯಾರಿಗಂತಾನೆ ರೆಡಿ ಮಾಡಿಸ್ಕೊಂಡಿದ್ದು. ಬಟ್ ಅದು ನಾನು ಲಂಗ ದಾವಣಿಯಾಗಿ ಕನ್ವರ್ಟ್ ಮಾಡಿಸಿದ್ಮೇಲೂ ಇದೇ ಬ್ಲೌಸ್ ಅದಕ್ಕೆ ಯೂಸ್ ಆಯಿತು. ಚೆನ್ನಾಗಿರುತ್ತೆ ಆ್ಯಕ್ಚುಲಿ. ಸೊ ಇದು ಆಬ್ವಿಯಸ್ಲಿ ನಿಮಗೂ ಗೊತ್ತಿರುತ್ತೆ, ಚಿಕ್ಕಪೇಟೆಯಲ್ಲೆಲ್ಲ ಸಿಗುತ್ತಲ್ವ ಈ ಥರ ದುಪ್ಪಟ್ಟಾಸ್. ಮೋಸ್ಟ್ ಆಫ್ ಪೀಸಸ್ ಎಲ್ಲ ಅಲ್ಲೂ ಸಿಗುತ್ತೆ, ನಾವು ತೊಗೊಂಡಿದ್ದೀವಿ. ಇದು ಅಲ್ಲಿಂದ ತೊಗೊಂಡಿರೋದು. ಎನಿವೆ ಇದರಲ್ಲಿ ಗೋಲ್ಡು ಗ್ರೀನ್ ಎಲ್ಲ ಇರೋದ್ರಿಂದ ಈ ಥರ ನಾವೇ ಕಾಂಬಿನೇಷನ್ ಮ್ಯಾಚ್ ಮಾಡಿಕೊಂಡು ತೊಗೊಂಡಿರೋ, ಅದಕ್ಕೆ ಇದು ತೊಗೊಂಡಿದ್ದೀವಿ. ನೆಕ್ಸ್ಟ್ ಬಂದ್ಬಿಟ್ಟು ಇದು ಬ್ಲೂ ಕಲರ್ ವಿತ್ ಪಿಂಕ್ ಕಾಂಬಿನೇಷನು. ಆ್ಯಕ್ಚುಲಿ ತುಂಬ ಚೆನ್ನಾಗಿದೆ ಇದು ಕಾಂಬಿನೇಷನ್, ಲೈಟ್ ಕಲರ್ ಅಲ್ವಾ. ಅಂದರೆ ಇದು ನಾವು ಪೀಸ್ ತೊಗೊಂಡೇನು ಸ್ಟಿಚ್ ಮಾಡಿಸಿಲ್ಲ, ರೆಡಿಮೇಡ್ ಸ್ಟಿಚ್ ಅಂತ ಇರುತ್ತಲ್ಲ, ಲೈಕ್ ಅಂದರೆ ಹಿಂಗೆ ಕೊಡ್ತಾರೆ ಸುಮ್ಮನೆ, ನಾವು ಸೈಡಲ್ಲಿ ಸ್ಟಿಚ್ ಮಾಡ್ಕೋಬೇಕು. ಬಟ್ ಆ ಥರ ಮೆಟೀರಿಯಲ್ ಇದು. ಲಂಗ ಮಾತ್ರ ಫುಲ್ ಹೆವಿ ಗ್ರ್ಯಾಂಡ್ ಇದೆ, ಫುಲ್ ವರ್ಕ್ ಇದೆ, ನೀವು ನೋಡ್ಬೋದು.
ಅದ್ರದ್ದು ದುಪ್ಪಟ್ಟ ಬಂದ್ಬಿಟ್ಟು ಅದು ಪಿಂಕ್, ಫುಲ್ ಬಾರ್ಡರ್ ಎಲ್ಲ ಗ್ರ್ಯಾಂಡ್ ಆಗಿದೆ. ಆ್ಯಂಡ್ ದೆನ್ ಬ್ಲೌಸ್ ಬಂದ್ಬಿಟ್ಟು ಈ ಥರ ಪಫಿ ಸ್ಲೀವ್ಸ್. ಓಕೆ, ನೆಕ್ಸ್ಟ್ ಬಂದ್ಬಿಟ್ಟು ಇದು ನೋಡ್ಬೋದು, ಒಂದು 4-5 ಪೀಸ್ ಇಟ್ಕೊಂಡಿದ್ದೀನಿ, ಎಕ್ಸ್ಪ್ಲೈನ್ ಮಾಡ್ತೀನಿ ಯಾಕೆಂದರೆ ಇದು ಅಷ್ಟು ವಿಚಿತ್ರವಾಗಿದೆ. ಇದು ಅಷ್ಟೇ ಸೆಮಿ ಸ್ಟಿಚ್ ಬರುತ್ತಲ್ಲ, ಸೆಮಿ ಸ್ಟಿಚ್ ಅದರಲ್ಲಿ ಈ ಕಲರ್ ಅಂತ ತೊಗೊಂಡೋದು. ಇನ್ನು ನಿಜವಾಗ್ಲೂ ಹಾಕೊಂಡೆಲ್ಲ ತಗೊಂಡು 4-5 ವರ್ಷನೇ ಆಗೋಗಿದೆ. ತೆಗೆದು ಇಟ್ಟಿದ್ದೀವಿ, ಇನ್ನು ಹಾಕೊಂಡಿಲ್ಲ. ಯಾಕೆಂದರೆ ಹಂಗೆ ಅದು ವಿಚಿತ್ರವಾಗಿದೆ ಡಿಸೈನ್ಗಳು ಅಂತ. ಓಕೆನಾ? ಸೊ ಇದರಲ್ಲಿ ಈ ಥರ ಗ್ರೀನ್ ಇದೆ ಅಂದ್ಬಿಟ್ಟು ಬ್ಲೌಸ್ ಪೀಸ್ ಬಂದಿರಲಿಲ್ಲ ಇದಕ್ಕೆ ಅಂತ ಈ ಬ್ಲೌಸ್ ಮೆಟೀರಿಯಲ್ ತೊಗೊಂಡು ಹೊಲ್ಸ್ಕೊಂಡಿದ್ದು. ನೋಡ್ಬೋದು, ಇದು ಫುಲ್ಲು ವರ್ಕ್ ಇದೆ, ತುಂಬ ಚೆನ್ನಾಗಿದೆ. ಅಟ್ಲೀಸ್ಟ್ ಯಾವಾಗಾದ್ರೂ ಹಾಕ್ಕೋಬೇಕು, ಇದು ಕರೆಕ್ಟಾಗಿ ಮ್ಯಾಚ್ ಆಗುತ್ತೆ ಅಂತ ಇದು ತೊಗೊಂಡ್ವಿ. ಇದರಲ್ಲಿ ಎಲ್ಲ ಎಷ್ಟೊಂದು ಡ್ರೆಸ್ಸಸ್ ನಾವು ಹಾಕೇ ಇಲ್ಲ. ಅವರು ಇದಕ್ಕೆ ಕೊಟ್ಟಿದ್ದು ಬಂದು ಈ ವೇಲ್, ಇದು ಬಂದ್ಬಿಟ್ಟು ಯಾರು ಹಾಕ್ಕೊಳಕ್ಕೆ ಆಗಲ್ಲ ಆ ಥರ ಇದೆ. ನಾನು ಹಾಕ್ಕೊಳ್ಳಲ್ಲ, ಬಟ್ ಹೆವಿ ಇಟ್ಕೊಂಡಿದ್ದೀನಿ ಅಷ್ಟೇ. ಅದಕ್ಕೆ ಇದನ್ನ ಬದಲು ನಾ ಈ ಥರ ಒಂದು ಎಲ್ಲೋ ಕಾಣ್ತು, ಓಕೆ ಇದು ನನ್ನ ಡ್ರೆಸ್ ಕರೆಕ್ಟಾಗಿ ಮ್ಯಾಚ್ ಆಗುತ್ತೆ ಅಂತ ತೊಗೊಂಡಿದ್ದೀನಿ. ಸೊ ಇದು ಈ ಥರ ಅದೊಂದು ಬೇರೆ, ಇದೊಂದು ಬೇರೆ ಸೇರಿ ಮ್ಯಾಚ್ ಮಾಡ್ಕೊಂಡಿದ್ದೀವಿ. ಸೊ ಈ ಔಟ್ಫಿಟ್ ತೊಗೊಂಡು ನಾವು ಒಂದು 5 years ಆಯಿತು. ಇದಿನ್ನೂ ಎಷ್ಟು ಚೆನ್ನಾಗಿದೆ ಅಂದರೆ ಇದು ಅಷ್ಟೇ, ಒಂದು ಸ್ಟೋನ್ ಕೂಡ ಉದ್ರೋಗಿಲ್ಲ ಇದರಲ್ಲಿ. ಹೆವಿ ತೂಕ ಇದೆ. ಈ ಟ್ಯಾಸಲ್ಸ್ ತುಂಬ ಚೆನ್ನಾಗಿದೆ ಇದ್ರದ್ದು. ನೋಡಿ, ಟ್ಯಾಸಲ್ಸ್ ಅಂತ ಡಿಸೈನ್ ಕೊಟ್ಟರು ತುಂಬ ಥರ ಬರುತ್ತೆ. ಇವಾಗ ಇವಳ್ದು ಆವಾಗೆ ನೋಡಿ ಡ್ರೆಸ್ ನೋಡ್ಬೋದು, ಎಷ್ಟು ಚೆನ್ನಾಗಿತ್ತು. 3-4 ಸ್ಟೆಪ್ಪು, ಹಾಗೆ ಇದು ಒಂದು ಸ್ಟೆಪ್ಪು. ಇದು ರೆಡಿಮೇಡ್ ಬ್ಲೌಸ್. ಇದು ರೆಡಿಮೇಡ್ ಬ್ಲೌಸ್. ಇದಕ್ಕೆ ಬ್ಲೌಸ್ ಬಂದಿರಲಿಲ್ಲ ಅಂದ್ಬಿಟ್ಟು ಇದು ಸಪ್ರೇಟಾಗಿ ತೊಗೊಂಡಿದ್ದು. ಅದ್ರ ದುಪ್ಪಟ್ಟ ಅದಕ್ಕೆ ದುಪ್ಪಟ್ಟ ಅಂದರೆ ಎಲ್ಲ ರೆಡಿ ಮಾಡ್ಕೊಂಡಿರೋದ್ರಿಂದ ಅದಕ್ಕೇನು ದುಪ್ಪಟ್ಟನೂ ಏನು ಬಂದಿರಲಿಲ್ಲ, ನಾವೇ ಸಪ್ರೇಟ್ ಬೇಕಂತ ತೊಗೊಂಡು ಫುಲ್ ಸಾಫ್ಟ್ ಮೆಟೀರಿಯಲ್ ನೆಟ್ ತೊಗೊಂಡು ಇದು ಅಂದರೆ ಈ ಥರ ಬರೋ ಅಂಥದ್ದೇ ಸಿಗುತ್ತೆ. ಸೊ ದುಪ್ಪಟ್ಟಾಗಿ ಎಷ್ಟು ಬೇಕೋ ಅಷ್ಟು ತೊಗೊಂಡು, ಬಟ್ ಇದು ಲಾಸ್ಟಲ್ಲಿ ಲೇಸ್ನ ನಾವು ಹಾಕ್ಸ್ಕೊಂಡ್ವಿ. ನೆಕ್ಸ್ಟ್ ಬಂದ್ಬಿಟ್ಟು ಈ ಔಟ್ಫಿಟ್ಟು, ಇದು ಸ್ಯಾರಿಲಿ ಹೊಲ್ಸಿರೋದು. ಬ್ಲ್ಯಾಕ್ ಕಲರ್ ಸ್ಯಾರಿ ತೊಗೊಂಬಂದಿದ್ರು. ಸೇಮ್ ಸ್ಯಾರಿ ಇದೆ ನನ್ನ ಹತ್ರನೂ. 2 ಸ್ಯಾರಿ ತೊಗೊಂಬಂದಿದ್ರು, ನನ್ನ ತಂಗಿಗೊಂದು ಇವಳಿಗೊಂದು ಅಂತ. ಅದನ್ನು ನಾನು ಎತ್ಕೊಂಡ್ರೆ ಈ ಥರ ಲಂಗ ಹೊಲಿಸಿದ್ದೀನಿ. ಯಾಕೆಂದರೆ ನನಗೆ ಈ ದುಪ್ಪಟ್ಟ ತುಂಬ ಇಷ್ಟ ಆಯಿತು. ಹೆವಿ ವರ್ಕ್ ಇದೆ. ಬ್ಲೌಸು ಎಲ್ಲ ಇತ್ತು, ಬ್ಲೌಸು ಇದೆ, ಹೊಲಿಸಿದ್ದೀನಿ. ಎಲ್ಲ ಇತ್ತು ಗೊತ್ತಿಲ್ಲ, ಹುಡುಕದೆ ಸಿಕ್ಕಿಲ್ಲ. ಎವ್ರಿ ಟೈಮ್ ಒಂದೊಂದು ವೀಡಿಯೋಲಿ ಒಂದೊಂದು ಮಿಸ್ ಮಾಡ್ಕೊಂಡಿದ್ದೀವಿ. ನಾವು ವಾಲೆಟ್ ಕಲೆಕ್ಷನಲ್ಲಿ ಒಂದು ಯಾವುದೋ ಫಾರಿನ್ ಪರ್ಸ್ನ ಮಿಸ್ ಮಾಡ್ಕೊಂಡಿದ್ವಿ. ಇಯರಿಂಗ್ಸಲ್ಲಿ ಒಂದು ಇಯರಿಂಗ್ ಐತೆ ಅಂತ ಗೊತ್ತು, ಎಲ್ಲೈತೆ ಗೊತ್ತಾಗ್ತಾ ಇಲ್ಲ. ಇದರಲ್ಲಿ ಒಂದು ಬ್ಲೌಸ್ ಮಿಸ್ ಮಾಡ್ಕೊಂಡಿದ್ದೀವಿ. ಸೊ ಇದಕ್ಕಾಗಿ ತೊಗೊಂಡಿದ್ದೀನಿ ನಾನು ಅಷ್ಟೇ. ಈ ಔಟ್ಫಿಟ್ಸ್ ಎಲ್ಲ ಮುಗೀತು. ಸೊ ಔಟ್ಫಿಟ್ಸ್ ಮುಗೀತು. ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗುತ್ತೆ ಅಂತ ಅನಿಸುತ್ತೆ. ಯಾಕಂದರೆ ಫಸ್ಟ್ನೇ ವಿಡಿಯೋ ಎಲ್ಲರೂ ಇಷ್ಟಪಟ್ಟು ಪಾರ್ಟ್ 2 ಮಾಡಿ ಅಂತ ಕೇಳಿದಕ್ಕೆ ನಾವು ಮಾಡ್ತಾ ಇದ್ದೀವಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಬೆಲ್ ಐಕಾನ್ನ ಕ್ಲಿಕ್ ಮಾಡೋದು ಮರಿಬೇಡಿ. ನಾವು ಯಾವುದೇ ಥರ ವಿಡಿಯೋ ಮಾಡಿದ್ರು ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಥ್ಯಾಂಕ್ ಯು.